ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದಲ್ಲಿ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗವನ್ನು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ತುಂಬ ಸೊಗಸಾಗಿ ಈ ಕಗ್ಗದಲ್ಲಿ ಹೇಳಿರುವಂಥ ವಿಷಯವನ್ನು ನೋಡೋಣ. ಹುಲ್ಲಾಗು ಬೆಟ್ಟದಡಿ, ಬೆಟ್ಟದ ಕೆಳಗಡೆ ಒಂದು ಹುಲ್ಲಾಗು ಅಂದರೆ ಆ ಬೆಟ್ಟದ ತಪ್ಪಲಿನಲ್ಲಿ ಹುಲ್ಲು ಇದ್ದರೆ ತುಂಬ ಸುಂದರವಾಗಿರುತ್ತೆ. ಒಣವಾಗಿದ್ದರೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಒಂದು ಹುಲ್ಲಾಗಿ ಹುಲ್ಲಿನ ಹಾಸಿದ್ರೆ ಆ ಬೆಟ್ಟವನ್ನು ಏರ್ತಕ್ಕಂಥವರಿಗೆ ಅಥವಾ ಬೆಟ್ಟದ ಕೆಳಗಡೆ ವಿಶ್ರಾಂತಿ ಮಾಡೋರಿಗೆ ಅಥವಾ ಬರ್ತಕ್ಕಂಥ ದನ ಕರುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ಎಲ್ಲದಕ್ಕೂ ಆಹಾರ ಆಗುತ್ತೆ, ಒಂದು ಕೂತ್ಕೊಳ್ಳೋವಂಥ ಒಂದು ಆಸನವಾಗಿ ಆಗುತ್ತೆ ಅಥವಾ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಇದು ತುಂಬ ಮುಖ್ಯವಾದಂಥದ್ದು. ಮನೆಗೆ ಮಲ್ಲಿಗೆಯಾಗು ಅಂತ, ನಮ್ಮ ಮನೆಗೆ ನಾವು ಸುಗಂಧವನ್ನು ತರತಕ್ಕಂತಹ ಕೊಡ್ತಕ್ಕಂತಹ ಮಲ್ಲಿಗೆಯ ರೀತಿ ನಾವು ಮೃದುವಾಗಿರಬೇಕು. ಮನೆಯವರಿಗೆ ಕಠಿಣವಾಗಬಾರ್ದು. ನಮ್ಮ ಜೀವನ ಶೈಲಿ ಅಥವಾ ನಮ್ಮ ನಡವಳಿಕೆ ಮನೆಯವರನ್ನು ಮೃದುಗೊಳಿಸುವಂತಹ, ಮುದಗೊಳಿಸುವಂತಹ, ಅವರಿಗೆ ಯಾವಾಗಲೂ ಸಂತೋಷವನ್ನು ಕೊಡೋ ರೀತಿಯಲ್ಲಿ ಇರಬೇಕೇ ಹೊರತು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂತೆ ಆಗಬಾರ್ದು ಅನ್ನುವಂಥದ್ದು ಡಿ.ವಿ.ಜಿ. ಅವರ ಆಶಯ. ಬೆಲ್ಲ ಸಕ್ಕರೆಯಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದಲ್ಲಿ ಏನಾಗಬೇಕು ಅಂದರೆ ಕಲ್ಲು ರೀತಿಲಿ ಆಗಿಬಿಡ್ಬೇಕು ಅಂತ. ಕಲ್ಲು ಏನು ಮಾಡುತ್ತೆ ಅಂದರೆ ಅದು ಏನು ಕಾರಣಕ್ಕೂ ಯಾವುದೇ ಪ್ರತಿಕ್ರಿಯೆ ನೀಡೋಕ್ಕೆ ಸಾಧ್ಯ ಇದ್ದಿಲ್ಲ. ಗಟ್ಟಿಯಾಗಿ ಬಂಡೆ ರೀತಿಯಲ್ಲಿ ಅದು ಕೂತ್ಕೊಬಿಡುತ್ತೆ. ಅಥವಾ ಕಲ್ಲು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭದಲ್ಲಿ ಕರಗೋದಿಲ್ಲ. ಕಷ್ಟ ಬಂದಾಗ ಕರಗಬಾರ್ದು, ಗಟ್ಟಿಯಾಗಬೇಕು. ಬೆಲ್ಲ ಸಕ್ಕರೆಯಾಗು ಕಲ್ಲಾಗು ಕಷ್ಟದಲ್ಲಿ ಮಳೆಯ ವಿಧಿ ಸುರಿಯೇ, ವಿಧಿ ಅಷ್ಟೊಂದು ಕಷ್ಟದ ಮಳೆಯನ್ನು ಸುರಿಸ್ತಾ ಇದ್ರೂ ಕೂಡ ಕಲ್ಲಾಗಿರಬೇಕು. ಅಂದರೆ ಅದನ್ನು ಎದುರಿಸಬೇಕು, ಶಾಂತವಾಗಿರಬೇಕು ಮತ್ತು ದೃಢವಾಗಿರಬೇಕು ಅನ್ನುವಂತಹ ಮಾತಿದರಲ್ಲಿ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ದೀನರು ದುರ್ಬಲರು ಯಾರಿರ್ತಾರೆ ಅವರಿಗೆ ಬೆಲ್ಲ ಮತ್ತು ಸಕ್ಕರೆಯ ರೀತಿಯಲ್ಲಿ ಸಿಹಿಯನ್ನು ಕೊಡುವಂಥ ರೀತಿಯಲ್ಲಿ ಇರಬೇಕು. ಅವರ ಕಷ್ಟಗಳಿಗೆ ನಾವು ಸಹಾಯ ಕೊಡುವ ರೀತಿಯಲ್ಲಿ, ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಹಾಗೂ ಕೊನೆಯಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೆ ನೀನು ಒಬ್ಬ ಅಂತ ತಿಳ್ಕೊಂಡು ಜೀವನ ಮಾಡಬೇಕೇ ಹೊರತು ನೀನೇ ಒಂದು ಬೇರೆ ಅನ್ನೋ ಥರ ಇರಬಾರ್ದು ಅಂತ ಹೇಳಿ ಕವಿ ಗುಂಡಪ್ಪನವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ, ಇಂಥ ನೂರಾರು ಕಗ್ಗಗಳಿದೆ ಮಂಕುತಿಮ್ಮನ ಕಗ್ಗ, ಅದರಲ್ಲಿ ಒಂದು ಕಗ್ಗವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಧನ್ಯವಾದಗಳು. ನಮಸ್ಕಾರ.